ಎಲ್ರಿಗೂ ನಮಸ್ಕಾರ. ಟ್ರಾಫಿಕ್ ಪೊಲೀಸ್ ಅವರು ಗಾಡಿ ಸೈಡ್ಗೆ ಹಾಕಪ್ಪ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಎದೆ ಹಂಗೆ ಡಪ ಡಪ ಅಂತ ಹೊಡ್ಕೊತೈತೆ. ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. 5 ಮೇನ್ ಥಿಂಗ್ಸ್ ಹೇಳ್ತೀನಿ, ಇದನ್ನು ಮಾತ್ರ ಫಾಲೋ ಮಾಡ್ಕೊಳ್ಳಿ. ಇನ್ ಕೇಸು ನಾಳೆ ದಿವಸ ಅದನ್ನು ಟ್ರಾಫಿಕ್ ಪೊಲೀಸ್ ಅವರು ಗಾಡಿ ಸೈಡ್ಗೆ ಹಾಕಪ್ಪ ಅಂತ ಹೇಳಿದ ತಕ್ಷಣ ಇದು ನಿಮಗೆ ಉಪಯೋಗ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ ಕಾಸಿಲ್ಲ, ಫೈನ್ ಹಾಕಾದ್ಮೇಲೆ ನಿಮ್ಮ ಹತ್ರ ಕಾಸಿಲ್ಲ ಅಂದರೆ ಕೋರ್ಟ್ ಮುಖಾಂತರ ಕಟ್ಟಿ ನಿಮ್ಮ ಏನು ಒಂದು ಡ್ರೈವಿಂಗ್ ಲೈಸೆನ್ಸ್ ಇದೆ ಅದನ್ನು ಅವ್ರು ಸಬ್ಮಿಟ್ ಮಾಡಿ, ಅದನ್ನು ಏನು ತೊಂದರೆ ಇಲ್ಲ, ಅದನ್ನು ಬೇಕಾದ್ರೆ ಕೋರ್ಟ್ ಮುಖಾಂತರ ನಾವು ಆಮೇಲಿಂದ ಬಿಡಿಸ್ಕೊಬೋದು. ಎರಡನೇದು ಬಂದ್ಬಿಟ್ಟು ಒಬ್ಬರು ASI ಇಲ್ಲಾಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಸಬ್ ಇನ್ಸ್ಪೆಕ್ಟರ್ ಮಾತ್ರ ನಿಮಗೆ ಫೈನ್ ಹಾಕಬೇಕು. ಇನ್ ಕೇಸ್ ಯಾರನ್ನು ಕಾನ್ಸ್ಟೇಬಲ್ ಹಿಡಿದ್ರೆ ಅವ್ರಿಗೆ ಅಧಿಕಾರದ ಬೇರೆ ₹100 ಫೈನ್ ಹಾಕಕ್ಕೆ ಮಾತ್ರ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೂ SIಗೂ ನಿಮಗೆ ₹100 ಮೇಲೆ ಫೈನ್ ಹಾಕಕ್ಕೆ ಅವ್ರು ಮಾತ್ರ ಅಧಿಕಾರ ಇರೋದು. ಮತ್ತೆ ನಿಮಗೆ ಫೈನ್ ಹಾಕಬೇಕಾದ್ರೆ ಅವ್ರ ಹತ್ರ ಒಂದು ಚಲಾನ್ ಇರಬೇಕು, ಇಲ್ಲ ಒಂದು ಚಲಾನ್ ಇರಬೇಕು. ಇವಾಗ ಎಲ್ಲರ ಹತ್ರ ಚಲಾನ್ ಆ ಮಿಷಿನ್ ಇದ್ದೇ ಇರುತ್ತೆ. ಆ ಮಿಷಿನ್ ಇದ್ರೆ ಮಾತ್ರನೇ ನಿಮಗೆ ಅವ್ರು ಫೈನ್ ಹಾಕಕ್ಕೆ ಸಾಧ್ಯ. ಸುಮ್ಮನೆ ಬಾಯಲ್ಲಿ ಇಷ್ಟಾಗುತ್ತೆ ಅಷ್ಟಾಗುತ್ತೆ ಕಾಸು ಕೊಡು ಅಂದ್ರೆ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಚಲಾನ್ ಇದ್ರೆ ಮಾತ್ರನೇ ನೀವು ಕೊಡಬೇಕು. ಮತ್ತೆ ಇನ್ ಕೇಸ್ ನೀವು ಕಾರಲ್ಲಿ ಇದ್ದೀರಾ, ಗಾಡಿದಲ್ಲಿ ಇದ್ದೀರಾ, ಈ ಗಾಡಿ ಬಿಟ್ಟು ಕರಡೆ ಹಿಡಿಯೋ, ಕಾರ್ ಬಿಟ್ಟು ಕರಡೆ ಹಿಡಿಯೋ ಅಂತ ಹೇಳಿದ್ರೆ ದಯವಿಟ್ಟು ಹಿಡಿಯಕ್ಕೆ ಹೋಗ್ಬೇಡಿ. ಅದರ ಏನು ಕಾನೂನು ಇಲ್ಲ. ನೀವು ಗಾಡಿಯಲ್ಲಿ ಕೂತ್ಕೊಂಡೆ ಇನ್ ಕೇಸ್ ನೀವೇನಾದ್ರು ತಪ್ಪು ಮಾಡಿದ್ರೆ ಫೈನ್ ಹಾಕ್ತಾರೆ. ಫೈನ್ ಇಸ್ಕೊಂಡು ನೀವು ಅಲ್ಲೇ ಕಟ್ಟಿ, ಇಲ್ಲ ಕೋರ್ಟ್ ಮುಖಾಂತರ ಕಟ್ಟಿ. ಈ ಥರ ಒಳ್ಳೊಳ್ಳೆ ವಿಷಯ ಬೇಕಾದ್ರೆ ನನ್ನ ಫಾಲೋ ಮಾಡಿ. ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅರಿವಾಗಲಿ. ಟ್ರಾಫಿಕ್ ಅವ್ರು ಹಿಡಿದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ನೀವು ಅಷ್ಟೇ ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ತಪ್ಪು ಮಾಡಿದ್ರೆ ಅದಕ್ಕೇನು ಶಿಕ್ಷೆ ಇದೆ ಅದನ್ನು ಅನುಭವಿಸ್ಬಿಡಿ, ಫೈನ್ ಕಟ್ಬಿಡಿ. ಜೈ ಹಿಂದ್, ಜೈ ಕರ್ನಾಟಕ.